ಮತ್ತೆ ಸರ್, ವೃಂದಗತ ಸಮಾಜಕಾರ ಅಂತಕ್ಕದ್ದು ಒಂದು ಗುಂಪಿನಲ್ಲಿ ಯಾವ ಒಂದು ವಿಧಾನವನ್ನಾಗಿ ಬಳಸ್ಕೊತೀವಿ ಅನ್ನೋದು ಹೇಳಿದ್ರಿ ಸರ್. ಓಕೆ. ಮತ್ತೆ ಮತ್ತೆ what was my last point? ನನ್ನ ಕೊನೆಯ ಪಾಯಿಂಟ್ ಯಾವ್ದಾಗಿತ್ತು? Okay. We were discussing about introduction of social group work. As we have been discussed that social group work is a method of social work and which is going to develop the abilities of individuals through the group activities. Also, group work helps individuals to enhance their knowledge, understanding, and skills for developing and leading their life in a better way. Also, it has a good intensity, a concern of society, and it aims to develop society through the individual's upliftment. To practice this method, a worker needs deep knowledge about how human beings interact in groups. That is very essential. ವೃಂದಗತ ಸಮಾಜ ಕಾರ್ಯ ಅಂತಕ್ಕಂಥದ್ದು ಸಮಾಜ ಕಾರ್ಯದ ಒಂದು ವಿಧಾನವಾಗಿದ್ದು ಅದು ಗುಂಪಿನಲ್ಲಿ ವ್ಯಕ್ತಿಯ ವ್ಯಕ್ತಿತ್ವವನ್ನ, ವ್ಯಕ್ತಿಯ ಜ್ಞಾನವನ್ನ, ವ್ಯಕ್ತಿಯ ತಿಳುವಳಿಕೆಯನ್ನ ಮತ್ತು ಕೌಶಲ್ಯವನ್ನ ವೃದ್ಧಿ ಮಾಡತಕ್ಕಂತಹ ನಿಟ್ಟಿನಲ್ಲಿ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಆ ವ್ಯಕ್ತಿಯ ಸಾಮರ್ಥ್ಯವನ್ನು ವೃದ್ಧಿ ಮಾಡತಕ್ಕಂತಹ ಅಥವಾ ಅಭಿವೃದ್ಧಿ ಪಡಿಸ್ತಕ್ಕಂತಹ ಕೆಲಸವನ್ನ ಮಾಡ್ತದೆ. ಹಾಗಂದ್ರೆ ಗುಂಪು ಸಮಾಜ ಕಾರ್ಯ ಬರೀ ಒಬ್ಬ ವ್ಯಕ್ತಿಯ ಬೆಳವಣಿಗೆಗೆ ಹೆಚ್ಚಿನ ಮಹತ್ವವನ್ನ ಕೊಡ್ತದಾ ಅಂತ ನಮಗೆ ಪ್ರಶ್ನೆ ಹುಟ್ಟುಕೋಬಹುದು. ಹೌದು, ಇಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಪರಿಪೂರ್ಣ ಬೆಳವಣಿಗೆಯ ಜೊತೆಗೆ ವೃಂದಗತ ಸಮಾಜ ಕಾರ್ಯವು ಆ ಇಡೀ ಸಮಾಜದ ಅಭಿವೃದ್ಧಿಗೆ
ಸಂಬಂಧಪಟ್ಟಿರ್ತಕ್ಕಂತಹ ಚಟುವಟಿಕೆಗಳನ್ನ ಹಮ್ಮಿಕೊಳ್ತಕ್ಕಂತಹ ಕೆಲಸವನ್ನ ಮಾಡುತ್ತದೆ. ಹಾಗಾಗಿ ಈ ಒಂದು ವೃಂದಗತ ಸಮಾಜ ಕಾರ್ಯ ನಿರ್ವಹಿಸಬೇಕಾದ್ರೆ ಅಥವಾ ವೃಂದಗತ ಸಮಾಜ ಕಾರ್ಯವನ್ನ ಮಾಡಬೇಕಾದ್ರೆ ಅದನ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅದನ್ನ ಒಬ್ಬ ವೃತ್ತಿಪರ ಸಮಾಜ ಕಾರ್ಯಕರ್ತ ಅಭ್ಯಾಸ ಮಾಡಬೇಕು ಅಂತಂದ್ರೆ ಅವನಿಗೆ ಮೂಲಭೂತವಾಗಿ ವ್ಯಕ್ತಿಗಳು ಗುಂಪಿನಲ್ಲಿ ಹೇಗೆ ಮಾತನಾಡುತ್ತಾರೆ, ಹೇಗೆ ಸಂವಹನವನ್ನು ನಡೆಸುತ್ತಾರೆ ಎಂಬುದರ ಬಗ್ಗೆ ಆಳವಾದ ಜ್ಞಾನವನ್ನ ಅವನು ಹೊಂದಿರಬೇಕು. ಅವನಿಗೆ ಆ ಎಲ್ಲ ವಿಷಯಗಳ ಬಗ್ಗೆ ಸರಿಯಾಗಿ ಗೊತ್ತಿರಬೇಕು. ಗುಂಪಿನಲ್ಲಿ ವ್ಯಕ್ತಿ ಹೇಗೆ ವರ್ತಿಸ್ತಾನೆ, ಹೇಗೆ ಮಾತನಾಡುತ್ತಾನೆ, ಮಾತನಾಡಬೇಕಾದ್ರೆ ಅವನ ಕಣ್ಣಿನ ಸಂಪರ್ಕ ಯಾವ ರೀತಿಯಾಗಿರ್ತದೆ, ಅವನ ದೇಹದ ಚಲನವಲನಗಳು ಯಾವ ರೀತಿಯಾಗಿರ್ತವೆ. He must know about how individuals are going to have body language, how individuals are going to interact with some other group members, how individuals are going to behave in a group activities. These all aspects of knowledge has to have by a group work practitioner. Then only he can concentrate or he can help individuals to change their behaviors, to change their attitude, to change their perception towards their own life. ಹೀಗೆ ಮಾಡಿದಾಗ ಮಾತ್ರ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡಲಿಕ್ಕೆ, ಒಬ್ಬ ವ್ಯಕ್ತಿಗೆ ಸಹಕಾರವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ವೃಂದಗತ ಸಮಾಜ ಕಾರ್ಯ ಅಂತಕ್ಕಂಥದ್ದು ನಮ್ಮ ವೃತ್ತಿಯ ಬೆಳವಣಿಗೆಗೆ ಬಹಳ ಪೂರಕವಾಗಿರ್ತಕ್ಕಂತಹ ಒಂದು ವಿಧಾನ ಆಗಿದೆ. ಮತ್ತು ಬಹಳ ಅಚ್ಚುಕಟ್ಟಾಗಿ ಬಳಕೆ ಮಾಡಿಕೊಂಡು ಇದರಿಂದ ಪ್ರತಿಯೊಬ್ಬ ವ್ಯಕ್ತಿಯನ್ನ ಅಭಿವೃದ್ಧಿಪಡಿಸಲಿಕ್ಕೆ, ಪ್ರತಿಯೊಬ್ಬ ವ್ಯಕ್ತಿಯನ್ನ ಬದಲಾವಣೆಯೆಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಇದು ಸಹಾಯವನ್ನ ಮಾಡುತ್ತದೆ ಅಂತಕ್ಕಂಥ. ಹಾಗೆ social group work with the groups has played an important role in transforming the way we think about clients and about the helping process. ಇಲ್ಲಿ ಮುಖ್ಯವಾಗಿ ಅರ್ಥಿಯ ಬಗ್ಗೆ ಮತ್ತು ನಾವು ಅವನಿಗೆ ಮಾಡ್ತಕ್ಕಂತಹ ಸಹಾಯದ ಪ್ರಕ್ರಿಯೆ ಏನಿದೆ ಅದು ಪರಿವರ್ತನೆ ತರುವಲ್ಲಿ, ವೃಂದಗತ ಸಮಾಜ ಕಾರ್ಯವನ್ನ ಅನುಷ್ಠಾನ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಅಂತಕ್ಕಂಥದ್ದು. ಅಟ್ ದ ಎಂಡ್, how we are going to bring changes in individual's life, in group activities, that is very important to know about clients and the helping process. ಏನಮ್ಮ? ಕೇಳಿಸ್ತಾ ಇದೆಯಲ್ಲ ಎಲ್ರಿಗೂ? So, okay, fine.
science had made discovery that infants who are isolated from other human beings succumb to intentions. ಇಲ್ಲಿ ವಿಜ್ಞಾನ ಒಂದು ವಿಷಯವನ್ನ ಕಂಡು ಹಿಡಿದಿರತಕ್ಕಂಥದ್ದು ನಾವು ಈ 7ನೇ 8ನೇ 9ನೇ ತರಗತಿಯಲ್ಲಿ ಸೈನ್ಸ್ ಮತ್ತೆ ಸೋಷಿಯಲ್ ಸೈನ್ಸ್ ಅನ್ನ ಓದಬೇಕಾದ್ರೆ ನಾವು ಹೇಳಿದ್ವಿ ಏನು ಅದನ್ನ ಓದಿದೀವಿ. ಏನ್ ಓದಿದೀವಿ ಅಂತಂದ್ರೆ ಇಂಡಿವಿಜುವಲ್ ಈಸ್ ಅ ಪಾರ್ಟ್ ಆಫ್ ಗ್ರೂಪ್, he is a part of society. ವ್ಯಕ್ತಿ ಸಮಾಜದ ಒಂದು ಭಾಗ, ಸಮಾಜವನ್ನು ಹೊರತುಪಡಿಸಿ ಅವನು ಬದುಕನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಮಾತನ್ನ ನಾವು 7ನೇ 8ನೇ 9ನೇ ತರಗತಿಯಲ್ಲಿ ಓದಿದ್ವಿ. ಅದನ್ನೇ ಸೈನ್ಸ್ ಕಂಡಿಡಿದಿದೆ. ಏನಂತ ಹೇಳಿ ಅಂತಂದ್ರೆ, ನೀವು ಹುಟ್ಟಿರ್ತಕ್ಕಂಥ ಒಂದು ಮಗುವನ್ನ ಸಮಾಜದಿಂದ ಅಥವಾ ಮನುಷ್ಯರಿಂದ ಪ್ರತ್ಯೇಕವಾಗಿ ಇರಿಸಿದಾಗ ಅದರ ಬೆಳವಣಿಗೆ ಅಜಾಗರೂಕತೆಯಿಂದ ಬಲಿಯಾಗ್ತದೆ. ಆ ಮಗು ಮನುಷ್ಯ ಇದ್ರೂ ಕೂಡ ಮಾನವನ ಯಾವ ಲಕ್ಷಣಗಳು ಕೂಡ ಅದರಲ್ಲಿ ಬರಲ್ಲ. ನಾವು ಹಿಂದೆ ಪೇಪರ್ಗಳಲ್ಲಿ ನೀವೆಲ್ಲ ಓದಿದಿರೋ ಇಲ್ಲೋ ಗೊತ್ತಿಲ್ಲ ನನಗೆ, 2008, 9ರಲ್ಲಿ ಮತ್ತೆ 2011, 12ರಲ್ಲಿ ಇಂತಹ ಹಲವಾರು ವಿಷಯಗಳು ನ್ಯೂಸ್ ಪೇಪರ್ ಅಲ್ಲಿ ಬರ್ತಾ ಇತ್ತು. ಒಂದು ಎಕ್ಸಾಂಪಲ್ ಅನ್ನ ನಾನು ತಗೋತೀನಿ ಇಲ್ಲಿ. ಒಂದು ಹೆಣ್ಣು ಮಗುವನ್ನ ಆಕೆಯ ತಂದೆ ತಾಯಿಗಳು ಆಕೆ ಹೆಣ್ಣು ಅಂತಕ್ಕಂತಹ ಒಂದು ವಿಷಯಕ್ಕೆ ಆಕೆಯನ್ನ ಸಮಾಜದ ಇತರ ಜನರ ಜೊತೆಗೆ ಇರ್ಲಿಕ್ಕೆ, ಅವರೊಟ್ಟಿಗೆ ಮಾತನಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡದೆ ನಿಯರ್ಲಿ 18 ಇಯರ್ಸ್ ವರೆಗೂ, 18 ವರ್ಷದವರೆಗೂ ಆಕೆಯನ್ನ ಒಂದೇ ಕೊಠಡಿಯಲ್ಲಿ ಕೂಡು ಹಾಕಿದ್ರು. ಅಲ್ಲೇ ಊಟ, ಅಲ್ಲೇ ನಿದ್ದೆ, ನೋ ಜಳಕ, ನಥಿಂಗ್, ಏನೂ ಇಲ್ಲ. ಇವನ್ ರೂಮ್ ಕೂಡ ಕ್ಲೀನ್ ಇಲ್ಲ. ಇವಾಗ ಹಲವಾರು ವರ್ಷಗಳವರೆಗೆ ಆಕೆನ ಒಂದು ರೂಮ್ ಅಲ್ಲೇ ಕೂಡ್ ಹಾಕಿದ್ದಕ್ಕೆ ಆಕೆಗೆ ಸಮಾಜದ ಯಾವುದೇ ಆಗು ಹೋಗುಗಳ ಬಗ್ಗೆ ಅರಿವಿಗೆ ಬರ್ತಾನೆ ಇರಲಿಲ್ಲ. ಆಕೆ ಊಟನೂ ಅಲ್ಲೇ ಮಾಡಬೇಕು, ನಿದ್ರೆನೂ ಅಲ್ಲೇ ಮಾಡಬೇಕು, ಆಕೆ 1, 2 ಅಲ್ಲೇ ಮಾಡಬೇಕು, ಆಕೆ ಮೈ ಮೇಲೆ ಬಟ್ಟೆ ಇಲ್ಲ, ಆಕೆ ಸ್ನಾನ ಮಾಡಿಲ್ಲ, ಏನೂ ಇಲ್ಲ. ಪ್ರಾಣಿ ತರ ಕಟ್ಟಾಕಿ ಆಕೆಯನ್ನ ಒಂದು ರೂಮಲ್ಲೇ ಇಟ್ಟಿದ್ದಾರೆ. ಇದು ಗೊತ್ತಾಗಿ, ಹೊರಗಿನವರಿಗೆ ಗೊತ್ತಾಗಿ, ಸಮಾಜಕ್ಕೆ ಗೊತ್ತಾಗಿ, ಅಲ್ಲಿ ಸಮಾಜ ಕಾರ್ಯಕರ್ತರು ಹೋಗಿಬಿಟ್ಟು ಆ ತಂದೆ ತಾಯಿಗಳನ್ನ ಕನ್ವಿನ್ಸ್ ಮಾಡಿ ಆಕೆಯನ್ನ ಹೊರಗಡೆ ಕರ್ಕೊಂಡು ಬಂದಾಗ ಆಯ್ತಾ? You may not be assumed how she has suffered. ಆಕೆ ಹೇಗೆ ಸಫರ್ ಮಾಡಿದಾಳೆ ಅನ್ನೋದನ್ನ ನೀವು ಇಮ್ಯಾಜಿನ್ ಕೂಡ ಮಾಡ್ಲಿಕ್ಕೆ ಆಗಲ್ಲ. ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಆಕೆ ತನ್ನ ಜೀವನವನ್ನ ಸವಿಸಿರ್ತಕ್ಕಂಥದ್ದು, ಆಕೆ ತನ್ನ ಜೀವನವನ್ನ ಲೀಡ್ ಮಾಡಿರ್ತಕ್ಕಂಥದ್ದು. ಸೊ ಸೈಕಾಲಜಿಸ್ಟ್ಸ್ ಹ್ಯಾವ್ ಅಬ್ಸರ್ವ್ಡ್ that learning can actually be enhanced by association with others
ಕಲಿಕೆ ಅಂತಕ್ಕಂಥದ್ದು ಇತರರ ಜೊತೆಗೆ ನಾವು ಹೊಂದಿರತಕ್ಕಂತಹ ಒಡನಾಟದಿಂದ ಅದು ಹೆಚ್ಚಿಗೆ ಮಾಡಬಹುದು, ಅದನ್ನ ವೃದ್ಧಿ ಮಾಡಬಹುದು ಅಂತ ಹೇಳಿ. ಸಿ, ಇಫ್ ಯು ಡು ನಾಟ್ ಡಿಸ್ಕಸ್ about a topic with your friends, then you may not be able to understand. See, ಯಾರಾದ್ರೂ ನಿಮ್ಮಲ್ಲಿ ಸರ್ ನಾನು ಹೇಳಿದ್ದೇ ಕರೆಕ್ಟ್ ಇದೆ ಅಂತ ಎದೆ ಬಡ್ಕೊಂಡು ಹೇಳುವಂತಹ ಆತ್ಮಬಲ ನಿಮ್ಮಲ್ಲಿ ಇದೆನಾ? ವಿದೌಟ್ ಎನಿ ಡಿಸ್ಕಷನ್, ಬೇರೆ ಯಾರ ಜೊತೆಗೂ ಡಿಸ್ಕಸ್ ಮಾಡದೇನೆ ಇಲ್ಲ ನಾನು ಹೇಳಿದ್ದೇ ಸರಿ ಇದೆ ಅಂತ ಹೇಳಿ ನಿಮ್ ಎದೆ ಬಡ್ಕೊಂಡು ಹೇಳ್ತಕ್ಕಂಥ ಆತ್ಮಬಲ ನಿಮ್ಮಲ್ಲಿ ಇದೆನಾ? ನೋ, ವಿ ಆರ್ ನಾಟ್ ದಟ್ ವಿ ಆರ್ ನಾಟ್ ದಟ್ ಎಕ್ಸ್ಪರ್ಟೈಸ್ಡ್. ನಾವ್ ಯಾರು ಅಷ್ಟು ಎಕ್ಸ್ಪರ್ಟೈಸ್ಡ್ ಅಲ್ಲ. ಸಿ, ಇವನ್ ಒಂದು ವಿಷಯವನ್ನ ಇನ್ವೆಸ್ಟ್ ಮಾಡಿರ್ತಕ್ಕಂತಹ ವ್ಯಕ್ತಿ, ಒಂದು ವಿಷಯವನ್ನ ಕಂಡು ಹಿಡಿದಿರ್ತಕ್ಕಂತಹ ವ್ಯಕ್ತಿಗೂ ಕೂಡ ಆ ವಿಷಯದ ಬಗ್ಗೆ ಹಲವಾರು ರೀತಿಯ ಗೊಂದಲಗಳು, ಹಲವಾರು ಪ್ರಶ್ನೆಗಳು ಅವನಲ್ಲೇ ಉದ್ಭವವಾಗಿರ್ತವೆ. ಹಾಗಿದ್ದಾಗ ನಾವ್ ಯಾರು ಎಕ್ಸ್ಪರ್ಟ್ ಅಲ್ಲ, ನಾನು ಯಾರ ಜೊತೆಗೂ ಡಿಸ್ಕಸ್ ಮಾಡಲ್ಲ, ನಾನು ಏನ್ ಹೇಳ್ತೀನೋ ಅದ್ರಿಂದಾನೇ ನನ್ನ ಡೆವಲಪ್ಮೆಂಟ್ ಆಗ್ತದೆ. ನೀವು ಇಲ್ಲಿವರೆಗೂ ಯಾರಿಂದನೂ ನೋಟ್ಸ್ ಇಸ್ಕೊಳ್ದೇನೆ ನಿಮ್ಮ ಸ್ವಂತ ನೋಟ್ಸ್ ಇಂದ, ನಿಮ್ಮ ಸ್ವಂತ ಒಂದು ಪುಸ್ತಕ ಓದುವಿಕೆಯಿಂದ ನೀವು ಪಾಸ್ ಆಗಿದ್ದೀರಾ ನಿಮ್ಮ ಎಕ್ಸಾಮ್ಗಳನ್ನ? ಇಲ್ರಿ ಸರ್. Yes, we need help of our classmates. We need to discuss about the people who are surrounded us. ನಾವು ಅವರೊಟ್ಟಿಗೆ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿದಾಗಲೇ ನಮ್ಮ ಜ್ಞಾನ ವೃದ್ಧಿ ಆಗ್ತದೆ. ನಮಗೆ ವಿಶೇಷವಾದ ವಿಷಯಗಳು ನಮ್ಮ ಅರ್ಥಕ್ಕೆ ಬಂದು ತಲುಪ್ತವೆ ಅಂತಕ್ಕಂಥದ್ದು. See, people not only need to be loved, they need to know that they are wanted and understood. ಇಲ್ಲಿ ಜನರಿಗೆ ಬರೀ ಪ್ರೀತಿ ಬೇಕಾಗಿಲ್ಲ, ಅವರನ್ನ ಮತ್ತೆ ಅವರ ಅವಶ್ಯಕತೆಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂತಹ ವ್ಯಕ್ತಿಗಳು ಬೇಕಾಗಿದ್ದಾರೆ. Human beings are strongly dependent on interaction with other humans. ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ವ್ಯಕ್ತಿಗಳ ಮೇಲೆ ಸಂವಹನದ ಮೂಲಕವಾಗಿ, ಸಂವಹನದ ಮೇಲೆ ಅವಲಂಬಿತರಾಗಿದ್ದೀವಿ. ನೀವು ಎಷ್ಟು ಸಮಯ ಅಂತೇಳಿ ಒಬ್ಬರೇ ದಿನ ಕಳಿಬಹುದು? You cannot complete. You cannot stay alone. If you stay alone, the negative things will attack you. It will murder you. ನಿಮ್ಮ ನಕಾರಾತ್ಮಕ ಆಲೋಚನೆಗಳು ನಿಮ್ಮನ್ನ ಕೊಲ್ತವೆ. ಅದಕ್ಕೋಸ್ಕರ ಆದ್ರೂ ನಾವು ಮಾನವರೊಂದಿಗೆ ಪರಸ್ಪರವಾದ ಸಂವಹನದ ಮೇಲೆನೆ ನಮ್ಮ ಜೀವನ ಅವಲಂಬಿತವಾಗಿದೆ ಅಂತಕ್ಕಂಥದ್ದು. ಸಿ, if you are hungry, then what you will do? You will go to shop and you will buy things and you will cook yourself? No. You will ask your mother. ನೀವು ನಿಮ್ಮ ತಾಯಿಯನ್ನ ಕೇಳ್ತೀರಿ, ನನಗೆ ಹಸಿವಾಗಿದೆ, ಊಟ ಕೊಡು ಅಂತ ಹೇಳಿ. Am I right? In that context, social group work is a very essential to understand, to implement and to practice. In the society. In that context, one cannot examine the life of any groups without realizing its potentialities for affecting the attitudes and consequently the values of members. See, what it means is always group influences on our attitudes and our values. We always try to learn
We always try to observe when we are in the group. ನಾವು ಗುಂಪಿನಲ್ಲಿದ್ದಾಗ ಒಬ್ಬರನ್ನ ನೋಡ್ತೀವಿ, ಒಬ್ಬರನ್ನ ವೀಕ್ಷಿಸ್ತೀವಿ, ಒಬ್ಬರನ್ನ ನೋಡಿ ಕಲೀಲಿಕ್ಕೆ ಪ್ರಯತ್ನವನ್ನ ಪಡ್ತೀವಿ. ಮೇ ಬಿ 10 ಜನ ಒಂದು ಗುಂಪಲ್ಲಿದ್ರೆ ಅದರಲ್ಲಿ ಒಬ್ಬ ವ್ಯಕ್ತಿ 9 ಜನರನ್ನ ನೋಡ್ಬೇಕು, ಕಲಿಬೇಕು ಅಂತಕ್ಕಂಥದ್ದಿಲ್ಲ. 9 ಜನರನ್ನ ನೋಡಿ ನಾನು ಯಾರದ ಒಬ್ಬರದ ಮಾತ್ರ ಒಬ್ಬರಲ್ಲಿ ಇರ್ತಕ್ಕಂಥ ವಿಶೇಷ ಗುಣಗಳನ್ನ ಕಲ್ತು ಅವುಗಳನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತೇನೆ. ಸೊ ಗುಂಪಿನ ಜೀವನ ಅದು ಅದರ ಸದಸ್ಯರ ಮೇಲೆ, ಅದರ ಸದಸ್ಯರ ವರ್ತನೆಗಳ ಮೇಲೆ, ಅದರ ಸದಸ್ಯರ ಸಾಮರ್ಥ್ಯಗಳ ಮೇಲೆ, ಅದರ ಸದಸ್ಯರ ಮೌಲ್ಯಗಳ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂತಹ ಒಂದು ಶಕ್ತಿಯನ್ನ ಅದು ಹೊಂದಿದೆ ಅಂತಕ್ಕಂಥದ್ದು. ಆ ಒಂದು ಶಕ್ತಿಯಲ್ಲೇನೆ ಇಡೀ ಆ ಒಂದು ವ್ಯಕ್ತಿಯ ಅಭಿವೃದ್ಧಿ ಅಡಗಿ ಕೂತಿದೆ ಅಂತಕ್ಕಂಥದ್ದು. See, moving on, people or experts says that group interaction enhance the individual's growth and development. Along with that, it helps to societal growth and change. ಗುಂಪು ಸಂವಹನ ವೈಯಕ್ತಿಕ ಶಕ್ತಿ ಮತ್ತು ಅಭಿವೃದ್ಧಿಯ ಮೂಲಕ ನಡೆಯುವುದರ ಜೊತೆಗೆ ಸಮಾಜದ ಬೆಳವಣಿಗೆ ಮತ್ತು ಬದಲಾವಣೆಯ ಮೇಲೆ ಇದು ಪ್ರಭಾವವನ್ನು ಬೀರ್ತಕ್ಕಂತಹ ಶಕ್ತಿಯನ್ನ ಹೊಂದಿದೆ ಅಂತಕ್ಕಂಥದ್ದು. While group life makes growth possible, it does not necessarily mean that any group life develops a happy, well-balanced individual or a democratic society automatically. ಗುಂಪು ಜೀವನ ಬೆಳವಣಿಗೆಯನ್ನ ಸಾಧ್ಯವಾಗಿಸುತ್ತದೆ. ಆದರೆ ಯಾವ ಗುಂಪು ಜೀವನವು ಸಂಪೂರ್ಣವಾಗಿ ಸಂತೋಷದಾಯಕವಾಗಿದೆ, ಸಮತೋಲಿತವಾಗಿದೆ ಮತ್ತು ಪ್ರಜಾಪ್ರಭುತ್ವದ ಸಮಾಜವನ್ನು ಸ್ವಯಂ ಚಾಲಿತವಾಗಿ ಅಭಿವೃದ್ಧಿ ಪಡಿಸ್ತದೆ ಅಂತಕ್ಕಂಥದ್ದಲ್ಲ. ಇಟ್ ಓನ್ಲಿ ಡೆವಲಪ್ಸ್ ಇಂಡಿವಿಜುವಲ್ಸ್ perception, individuals' values, individuals' personality, individuals' attitude, individuals' behaviors. That is the social group work. So, ಇಷ್ಟು ವೃಂದಗತ ಸಮಾಜ ಕಾರ್ಯದ ಪ್ರಸ್ತಾವನೆಯಾಗಿತ್ತು. Now we are moving to definitions of social group work. ನಾವು ಈಗ ವೃಂದಗತ ಸಮಾಜ ಕಾರ್ಯದ ವ್ಯಾಖ್ಯೆಗಳನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಕೋಲೆ ಅವರ ಪ್ರಕಾರ ವೃಂದಗತ ಸಮಾಜ ಕಾರ್ಯವು ಗುಂಪು ಸನ್ನಿವೇಶಗಳಲ್ಲಿ ವ್ಯಕ್ತಿಗಳ ಪರಸ್ಪರ ಕ್ರಿಯೆಯ ಮೂಲಕ ವ್ಯಕ್ತಿಗಳ ಅಭಿವೃದ್ಧಿಯನ್ನು ಗುರಿಯಾಗಿಸಿಕೊಂಡಿರುತ್ತದೆ ಮತ್ತು ಸಾಮಾನ್ಯವಾಗಿ ಸಮಗ್ರ ಸಹಕಾರಿ ಗುಂಪು ಕ್ರಿಯೆಯನ್ನು ಒದಗಿಸಲು ಗುಂಪು ಸನ್ನಿವೇಶಗಳನ್ನ ಸೃಷ್ಟಿ ಮಾಡುತ್ತದೆ ಅಂತಕ್ಕಂಥದ್ದು. It aims to development of persons through the interplay of personalities in group situation and at the creation of such situations to provide for integrated cooperative group actions for common. ಇಲ್ಲಿ ಮುಖ್ಯವಾಗಿ ವ್ಯಕ್ತಿಯ ಪರಸ್ಪರ ಕ್ರಿಯೆಗಳ ಮೂಲಕ ಅವನ ಅಭಿವೃದ್ಧಿಯನ್ನ ಗುರಿಯಾಗಿಸಿಕೊಂಡು ಅವನು ಉನ್ನತ ಮಟ್ಟಕ್ಕೆ ಹೋಗುವ ಸನ್ನಿವೇಶಗಳನ್ನ, ಅವನು ತನ್ನನ್ನು ತಾನು ಸಹಾಯ ಮಾಡಿಕೊಳ್ತಕ್ಕಂತಹ ಸನ್ನಿವೇಶಗಳನ್ನ ರಚನೆ ಮಾಡತಕ್ಕಂತಹ ಕೆಲಸ ವೃಂದಗತ ಸಮಾಜ ಕಾರ್ಯದಾಗಿರ್ತದೆ ಅಂತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇದು
ಸಮಗ್ರ ಸಹಕಾರಿ ಗುಂಪು ಕ್ರಿಯೆಯನ್ನು ಒದಗಿಸಲಿಕ್ಕೆ ಗುಂಪು ಸನ್ನಿವೇಶದ ಕಾರ್ಯಚಟುವಟಿಕೆಗಳನ್ನ ಸೃಷ್ಟಿ ಮಾಡ್ತದೆ ಅಂತಕ್ಕಂಥ. Group work is method by which group worker enables various types of group of function in a such way that both group interaction and program activities contribute to the growth of the individuals and achievement of desirable social goals. ನಾನು ಅವಾಗಲೇ ಹೇಳಿದೆ ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ಬೇಕಾದ್ರೆ, ವೃಂದಗತ ಸಮಾಜ ಕಾರ್ಯ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯನ್ನ ಗುರಿಯಾಗಿಸಿಕೊಂಡು ಆ ವ್ಯಕ್ತಿಯನ್ನ ಗುಂಪು ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಾಡಿ, ಆ ಭಾಗವಹಿಸುವಿಕೆಯನ್ನ ಬಳಕೆ ಮಾಡಿಕೊಂಡು ಆ ವ್ಯಕ್ತಿಯ ವ್ಯಕ್ತಿತ್ವದ ಅಭಿವೃದ್ಧಿ, ಆ ವ್ಯಕ್ತಿಯ ವರ್ತನೆಯಲ್ಲಿ ಸಕಾರಾತ್ಮಕ ಬದಲಾವಣೆ ತರುವುದರ ಜೊತೆಗೆ ಸಮಾಜದ ಅಭಿವೃದ್ಧಿಗೆ ಅಡಿಪಾಯವನ್ನ, ಬುನಾದಿಯನ್ನ ಹಾಕ್ತಕ್ಕಂಥ ಕೆಲಸವನ್ನ ಮಾಡುತ್ತದೆ. ಆ ನಿಟ್ಟಿನಲ್ಲಿ ಅಸೋಸಿಯೇಷನ್ ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ಗ್ರೂಪ್ ವರ್ಕ್ 1948 ಅವರು ಈ ಒಂದು ಡೆಫಿನೇಷನ್ ಅನ್ನ ಹೇಳ್ತಾರೆ, ಈ ಒಂದು ವ್ಯಾಖ್ಯೆಯನ್ನ ಅವರು ನಮಗೆ ಕೊಡ್ತಾರೆ. ಹಾಗೆ ಮುಂದುವರೆದು ಹ್ಯಾಮಿಲ್ಟನ್ ಅವರು ಹೇಳ್ತಾರೆ 1949ರಲ್ಲಿ, ಈಸ್ ಗ್ರೂಪ್ ವರ್ಕ್ ಪ್ರಾಕ್ಟಿಷನರ್ ಫ್ರಮ್ US ಬೇಸ್ಡ್. ವೃಂದಗತ ಸಮಾಜ ಕಾರ್ಯವು ಒಂದು ಮನೋಸಾಮಾಜಿಕ ಪ್ರಕ್ರಿಯೆ, ಸೈಕೋಸೋಷಿಯಲ್ ಪ್ರಾಸೆಸ್ ಅಂತ ಕರೀತಾರೆ ಅವರು ಅದನ್ನು. ಇದು ಸಾಮಾಜಿಕ ಉದ್ದೇಶಕ್ಕಾಗಿ ಗುಂಪಿನ ಹಿತಾಸಕ್ತಿಗಳನ್ನು ಬೆಳೆಸಿಕೊಳ್ಳುವುದರ ಜೊತೆಗೆ ನಾಯಕತ್ವ, ಸಾಮರ್ಥ್ಯ ಮತ್ತು ಸಹಕಾರವನ್ನ ಅಭಿವೃದ್ಧಿಪಡಿಸುವ ಕಾರ್ಯ ಮಾಡುತ್ತದೆ. It is a psychosocial process and it helps to developing leadership abilities and cooperative in group. Among group members for the purpose of group development, for the purpose of individual development. ಗುಂಪಿನ ಅಭಿವೃದ್ಧಿಗೆ ಮತ್ತು ವ್ಯಕ್ತಿಯ ಅಭಿವೃದ್ಧಿಗೆ, ಸಮಾಜದ ಉದ್ದೇಶಕ್ಕಾಗಿ, ಸಮಾಜದ ಅಭಿವೃದ್ಧಿಗಾಗಿ ಅವನಲ್ಲಿ ನಾಯಕತ್ವದ ಸಾಮರ್ಥ್ಯ ಮತ್ತು ಸಹಕಾರವನ್ನ ಬೆಳೆಸ್ತಕ್ಕಂಥ ಕೆಲಸವನ್ನ ಇದು ಮಾಡುತ್ತದೆ ಅಂತಕ್ಕಂಥದ್ದು. Social group work is a method through which individuals in a group in agency setting are helped by worker who guides their interaction in a program activities so that they may relate themselves to others and experience growth opportunities in accordance with their needs and capacities to the end of the individual, group and community development. HB ಟ್ರಕ್ಕರ್ ಹೇಳ್ತಾರೆ, ವೃಂದಗತ ಸಮಾಜ ಕಾರ್ಯ ಎನ್ನುವುದು ಗುಂಪುಗಳಲ್ಲಿ ಮತ್ತು ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವ ವ್ಯಕ್ತಿಗಳಿಗೆ ಪರಸ್ಪರ ಕ್ರಿಯೆಗೆ ಮಾರ್ಗದರ್ಶನ ನೀಡುವ ಮೂಲಕ ಸಹಾಯ ಮಾಡುವ ವಿಧಾನವಾಗಿದೆ. ಇದರಿಂದ ಇತರರೊಂದಿಗೆ ಸಂಬಂಧ ಹೊಂದಬಹುದು ಮತ್ತು ಅವರ ಅಗತ್ಯತೆಗಳನ್ನ ಮತ್ತು ಅವರ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಬೆಳವಣಿಗೆಯ ಅವಕಾಶಗಳನ್ನ ಅವರು ಅನುಭವಿಸಬಹುದು. ಸಿ, if it is 10 members group, then a group worker concentrate on all 10 members. ಒಂದು 10 ಜನರ ಗುಂಪಿದೆ ಅಂತಂದ್ರೆ
ಅಲ್ಲಿ ಕೆಲಸ ಮಾಡತಕ್ಕಂತಹ ವೃಂದಗತ ಸಮಾಜ ಕಾರ್ಯಕರ್ತ ಆ 10 ಜನರ ಮೇಲೆ ಏನು ಗಮನವನ್ನ ಕೇಂದ್ರೀಕರಿಸುವುದರ ಮೂಲಕವಾಗಿ ಅವರು ಬೆಳವಣಿಗೆಯಾಗಲಿಕ್ಕೆ, ಅವರು ಅಭಿವೃದ್ಧಿಯನ್ನ ಹೊಂದಲಿಕ್ಕೆ ಯಾವೆಲ್ಲ ಆಕ್ಟಿವಿಟಿಗಳನ್ನ ಮಾಡಿಸ್ಬೇಕೋ ಅದೆಲ್ಲವನ್ನ ಮಾಡಿಸ್ತಾನೆ. ಅದರ ಮೂಲಕವಾಗಿ ಪ್ರತಿಯೊಬ್ಬ ಗುಂಪಿನ ಸದಸ್ಯ ಇತರ ಸದಸ್ಯರನ್ನ ಯಾರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೋ ಅಂಥವರನ್ನ ನೋಡಿಬಿಟ್ಟು ಅವರನ್ನ ಅನುಕರಣೆ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾನೆ ಅಂತಕ್ಕಂಥ ಮಾತನ್ನ ಅವರು HB ಟ್ರಕ್ಕರ್ ಅವರು ಹೇಳ್ತಾರೆ. ಸೊ ಮುಂದುವರೆದು ಕೊನಾಪ್ಕ ಅವರು ಕೂಡ ಒಂದು ಡೆಫಿನೇಷನ್ ಅನ್ನ ಕೊಡುತ್ತಾರೆ. ಸೋಷಿಯಲ್ ಗ್ರೂಪ್ ವರ್ಕ್ is a method of social work which helps individuals to enhance their social functioning through purposeful group experiences and to cope more effectively with their personal, group and community problems. ಏನು ವೃಂದಗತ ಸಮಾಜ ಕಾರ್ಯ ಅಂತಕ್ಕಂಥದ್ದು ಸಮಾಜ ಕಾರ್ಯದ ಒಂದು ವಿಧಾನವಾಗಿದ್ದು, ವ್ಯಕ್ತಿಗಳು ತಮ್ಮ ಸಮಾಜ ಕಾರ್ಯವನ್ನು ಉದ್ದೇಶಪೂರ್ವಕವಾಗಿ ಗುಂಪು ಅನುಭವಗಳ ಮೂಲಕ ಹೆಚ್ಚಿಸಿಕೊಳ್ಳಲಿಕ್ಕೆ ಮತ್ತು ಅವರ ವೈಯಕ್ತಿಕ, ಗುಂಪು ಅಥವಾ ಸಮುದಾಯದ ಸಮಸ್ಯೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿಭಾಯಿಸಿಕೊಳ್ಳಲಿಕ್ಕೆ ಇದು ಸಹಾಯವನ್ನ ಮಾಡ್ತದೆ ಅಂತಕ್ಕಂಥದ್ದು. ನಾನು ಆವಾಗಲೇ ಹೇಳಿದೆ, group work is concentrates on group development through the individual's development. ಅಲ್ಲಿ ವ್ಯಕ್ತಿಯ ವೈಯಕ್ತಿಕ ಅಭಿವೃದ್ಧಿಯ ಮೂಲಕ ಆ ಗುಂಪಿನ ಅಭಿವೃದ್ಧಿಯನ್ನ ಕಂಡುಕೊಳ್ತಕ್ಕಂತಹ, ಸಮಾಜದ ಅಭಿವೃದ್ಧಿಯನ್ನ ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದೇ ವೃಂದಗತ ಸಮಾಜ ಕಾರ್ಯ ಅಂತಕ್ಕಂಥ ಮಾತನ್ನ ಕೊನಾಪ್ಕ ಅವರು ಹೇಳ್ತಾರೆ. ಮುಂದೆ HY ಸಿದ್ದಿಕ್ಕಿ ಅವರು ಈಸ್ ಅ ಗ್ರೇಟ್ ಪ್ರಾಕ್ಟಿಷನರ್ಸ್, ಗ್ರೂಪ್ ವರ್ಕ್ ಪ್ರಾಕ್ಟಿಷನರ್ ಫ್ರಮ್ ಇಂಡಿಯಾ. In 2008, he has given a definition called social group work will refer to working with a small group members ranging from 7 to 10 to medium size group members ranging from 10 to 20 for a variety of purpose beginning from recreation to behavior modification on the one hand and accomplishing tasks including social change and development on the other. With a variety of clients ranging from children to elderly, the worker makes use of the expertise in human relationship to help these groups to achieve the group goals in a participatory manner while paying adequate attention to individuals' needs and social norms. ಸಿದ್ದಿಕ್ಕಿಯವರ ಪ್ರಕಾರ ವೃಂದಗತ ಸಮಾಜ ಕಾರ್ಯವು ಒಂದು ಸಣ್ಣ ಗುಂಪಿನೊಂದಿಗೆ, ಅಂದ್ರೆ 7 ರಿಂದ 10 ಜನ ಸದಸ್ಯರನ್ನ ಅದು ಒಳಗೊಂಡಿರುತ್ತದೆ. ಮತ್ತೆ ಮಧ್ಯಮ ಗಾತ್ರದ ಗುಂಪಿನೊಂದಿಗೆ ಅಲ್ಲಿ 10 ರಿಂದ 20 ಜನ ಅಂತ ಸದಸ್ಯರು ಇರ್ತಾರೆ, ಕೆಲಸ ಮಾಡುವುದನ್ನು ಉಲ್ಲೇಖಿಸುತ್ತದೆ. ವಿವಿಧ ಉದ್ದೇಶಗಳಿಗಾಗಿ ಮನೋರಂಜನೆಯಿಂದ ಹಿಡಿದು ವರ್ತನೆಯ ಮಾರ್ಪಾಡು ಮತ್ತು ಮಕ್ಕಳಿಂದ ಹಿಡಿದು ವೃದ್ಧರವರೆಗಿನ ವಿವಿಧ ಅರ್ಥಿಗಳೊಂದಿಗೆ ಸಾಮಾಜಿಕ ಬದಲಾವಣೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ಕಾರ್ಯಗಳನ್ನು ಇದು ನಿರ್ವಹಿಸುತ್ತದೆ. ನಾನು ಅವಾಗಲೇ ಹೇಳಿದೆ, ಇಲ್ಲಿ ಗುಂಪಿನ ಅಭಿವೃದ್ಧಿಗೋಸ್ಕರ ನಾವು ವರ್ತನೆಯನ್ನು ತಿದ್ದುತಕ್ಕಂತ ಕೆಲಸವನ್ನ ಮಾಡ್ತೀವಿ. ಮನೋರಂಜನೆ, ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಇಂಡಸ್ಟ್ರಿಗಳಿಗೆ ಹೋಗಿ ನಾನು ಗ್ರೂಪ್ ವರ್ಕ್ ಅನ್ನ ಅಪ್ಲೈ ಮಾಡ್ತೀನಿ ಅಂತಂದ್ರೆ, ಇಸ್ ಇಟ್ ಪಾಸಿಬಲ್? ಎಸ್, ಇಟ್ ಇಸ್ ಪಾಸಿಬಲ್. ಯು ನೀಡ್ ಟು ಕಂಡಕ್ಟ್ ರಿಕ್ರಿಯೇಷನಲ್ ಆಕ್ಟಿವಿಟೀಸ್ ಟು ಲೇಬರ್ಸ್. ಅಲ್ಲಿ ಕೆಲಸ ನಿರ್ವಹಿಸ್ತಾ ಇರತಕ್ಕಂತ ಕಾರ್ಮಿಕರಿಗೆ ನೀವು ಮನೋರಂಜನಾ ಚಟುವಟಿಕೆಗಳನ್ನ ಕೈಗೊಳ್ಳಬೇಕಾಗ್ತದೆ. ಅದು ಕೂಡ ವೃಂದಗತ ಸಮಾಜ ಕಾರ್ಯದ ಒಂದು ಕೆಲಸನೇ ಹೌದು. ಸೊ ಆ ನಿಟ್ಟಿನಲ್ಲಿ ಮನೋರಂಜನೆಯನ್ನ ಹಿಡಿದು ವರ್ತನೆಯ ಮಾರ್ಪಾಡು ಮಾಡುವವರೆಗೆ, ಅದರ ಜೊತೆಗೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ 6 ರಿಂದ 18 ವರ್ಷದವರೆಗೆ ಮಕ್ಕಳು, ಅದಾದ್ಮೇಲೆ ಯೂತ್ಸ್ ಬರ್ತಾರೆ, ಅದಾದ್ಮೇಲೆ ಮಿಡಲ್ ಏಜ್ಡ್ ಬರ್ತಾರೆ, ಅದಾದ್ಮೇಲೆ ವೃದ್ಧರು ಬರ್ತಾರೆ.
ಸೊ ಅವರೆಲ್ಲರ ಜೊತೆಗೂ ಕೂಡ ವೃಂದಗತ ಸಮಾಜ ಕಾರ್ಯವನ್ನ ನಿರ್ವಹಿಸಬೇಕಾಗ್ತದೆ. ನಾವು ಮಕ್ಕಳ ಜೊತೆಗೆ ಕೆಲಸವನ್ನ ಮಾಡ್ತೀವಿ, ನಾವು ಕಿಶೋರಿಯರ ಜೊತೆ ಕೆಲಸ ಮಾಡ್ತೀವಿ, ನಾವು ಲರ್ನಿಂಗ್ ಡಿಸೆಬಿಲಿಟಿ ಹೊಂದಿರತಕ್ಕಂತ ಮಕ್ಕಳ ಜೊತೆ ಕೆಲಸ ಮಾಡ್ತೀವಿ, ನಾವು ಅಂಗವಿಕಲ ಮಕ್ಕಳ ಜೊತೆ ಕೆಲಸ ಮಾಡ್ತೀವಿ, ನಾವು ಅಂಗವಿಕಲರ ಜೊತೆ ಕೆಲಸ ಮಾಡ್ತೀವಿ, ನಾವು ಮಹಿಳೆಯರ ಜೊತೆಗೆ ಕೆಲಸ ಮಾಡ್ತೀವಿ, ನಾವು ಏನು ವೃದ್ಧರ ಜೊತೆಗೆ ಕೆಲಸ ಮಾಡ್ತೀವಿ, ನಾವು ಕೃಷಿಕರ ಜೊತೆಗೆ ಕೆಲಸವನ್ನ ಮಾಡ್ತೀವಿ, ನಾವು ಮೆಂಟಲ್ ರಿಟೈರ್ಡ್ ಪೀಪಲ್ ಜೊತೆ ಕೆಲಸ ಮಾಡ್ತೀವಿ, ದೈಹಿಕ ಅಂಗವೈಕಲ್ಯತೆಯನ್ನ ಹೊಂದಿರತಕ್ಕಂತ ವ್ಯಕ್ತಿಗಳ ಜೊತೆಗೆ ಕೆಲಸವನ್ನ ಮಾಡ್ತೀವಿ. ದೇರ್ ಆರ್ ವೆರೈಟಿ ಆಫ್ ಗ್ರೂಪ್ಸ್ ಎಂಡ್ ನಂಬರ್ ಆಫ್ ಯು ಕೆನಾಟ್ ಕೌಂಟ್ ಇಟ್, ಅಷ್ಟು ನಂಬರ್ ಗಳು ಅಲ್ಲಿ ಇದಾವೆ. ಅಂತ ಎಲ್ಲ ಗುಂಪಿನ ಜೊತೆಗೆ ನಾವು ಕೆಲಸವನ್ನ ಮಾಡ್ತಾ ಮಾಡ್ತಾ ಅವರ ಒಂದು ಅಭಿವೃದ್ಧಿಗೆ ಸಂಬಂಧಿಸಿದ ಕಾರ್ಯಗಳನ್ನ ಮತ್ತೆ ಅವರ ಸಾಮಾಜಿಕ ಸ್ಥಿತಿಗತಿಗಳಲ್ಲಿ ಬದಲಾವಣೆಯನ್ನ ತರ್ತಕ್ಕಂತಹ ನಿಟ್ಟಿನಲ್ಲಿ ನಾವೇನೆಲ್ಲ ಕೆಲಸಗಳನ್ನ ಮಾಡಬೇಕು ಆ ಎಲ್ಲ ಕೆಲಸಗಳನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತೇವೆ. ಆದರೆ ಈ ಎಲ್ಲ ಪ್ರಯತ್ನಗಳು ಜನರ ಸಹಭಾಗಿತ್ವದ ಮೂಲಕ, ಪಾರ್ಟಿಸಿಪೇಟರಿ ಮ್ಯಾನರ್, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪದ, ಇದನ್ನ ನಾವು ನೆನ್ಪಿಟ್ಕೊಳ್ಳೇಬೇಕು. ಯಾಕೆ ಅಂತಂದ್ರೆ ನೀವೊಂದು ಗುಂಪಿನ ಜೊತೆ ಕೆಲಸ ಮಾಡ್ತಾ ಇದ್ದೀರಿ. ಫಾರ್ ಎಕ್ಸಾಂಪಲ್, ನಿಮ್ಮದೇ ಒಂದು ಗುಂಪನ್ನ ನಾವು ಎಕ್ಸಾಂಪಲ್ ಆಗಿ ಇಟ್ಕೊಳ್ಳೋಣ. 30 ಜನರ ಜೊತೆಗೆ ಕೆಲಸವನ್ನ ಮಾಡ್ತಾ ಇದ್ದೀವಿ. 30 ಜನರ ಜೊತೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ಯಾರೋ ಒಂದು 2-3 ಜನ ಮಾತ್ರ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಮಿಕ್ಕಿದವ್ರು ಮಾಡದೆ ಹೋದ್ರೆ ಅದು ವೃಂದಗತ ಸಮಾಜ ಕಾರ್ಯ ಆಗ್ಲಿಕ್ಕೆ ಸಾಧ್ಯನಾ? ಅಥವಾ ಅವರು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯನಾ? ಯು ಮೇ ಬಿ ಗೆಟಿಂಗ್ ಯು ಮೇ ಗೆಟ್ ಸರ್ಟಿಫಿಕೇಟ್, ನಿಮಗೆ ಸರ್ಟಿಫಿಕೇಟ್ ಸಿಗ್ತದೆ, ನೀವು ಪಾರ್ಟಿಸಿಪೇಟ್ ಮಾಡಿದ್ರು ಸಿಗ್ತದೆ, ಮಾಡ್ಲಿಲ್ಲ ಅಂದ್ರೂ ಸಿಗ್ತದೆ. ಎಟ್ ದ ಎಂಡ್ ಎಕ್ಸಾಮ್ ಅಲ್ಲಿ ನೀವು ಹರಿಕತಿಗಳನ್ನ ಬರಿತೀರಿ, ಏನೋ ಒಟ್ಟಲ್ಲಿ ಬರೆದು ಪಾಸ್ ಆಗ್ತೀರಿ. ಬಟ್ ನಿಮ್ಮ ನಾಲೆಡ್ಜ್ ಡೆವಲಪ್ಮೆಂಟ್ ಆಗುತ್ತಾ? ನೀವೇನ್ ಬರ್ದೀರಿ ಅನ್ನೋದನ್ನ ನಿಮ್ಮ ಇಂಟರ್ನಲ್ ಟೆಸ್ಟ್ ಗಳನ್ನ ಬರೆದಾಗ ನಾನು ನಿಮ್ಗೆ ಅದನ್ನ ತೋರಿಸ್ತೀನಿ. ನಿಮ್ಮ ಪೇಪರ್ ಅನ್ನೇ ನಿಮ್ಮ ಕೈಯಿಂದಾನೇ ಓದಿಸ್ತೀನಿ ನಾನು. ದೆನ್ ಯು ವಿಲ್ ಕಮ್ ಟು ನೋ ವಾಟ್ ಯು ಹ್ಯಾವ್ ರಿಟನ್ and whatever you have written, whether it is related to a topic or not. So participatory ಮೆಥಡ್ ಏನಿದೆ ಅಲ್ಲ, ಅದು ಬಹಳ ಇಂಪಾರ್ಟೆಂಟ್. 30 ಜನ ಮಕ್ಕಳಿದ್ದೀರಿ ಅಂತಂದ್ರೆ 30 ಜನನು ಪ್ರತಿ ಕ್ಲಾಸ್ ಅಲ್ಲೂ ಬಹಳ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು. ಪ್ರತಿ ಟೀಚರ್ ಜೊತೆಗೂ ಬಹಳ ಆಕ್ಟಿವ್ ಆಗಿ ಇಂಟರಾಕ್ಟ್ ಮಾಡಬೇಕು. ಪ್ರತಿ ಟೀಚರಿಗೂ ಪ್ರಶ್ನೆಗಳನ್ನ ಕೇಳಬೇಕು. ನಮ್ಮಲ್ಲಿ ಸಾವಿರಾರು ಪ್ರಶ್ನೆಗಳು ಹುಟ್ಕೊಂಡಿರ್ತಾವೆ, ಬಟ್ ಕೇಳಬೇಕು ಅಂತಂದ್ರೆ ಕುತ್ತಿಗೆಗೆ ಬರ್ತದೆ. ಎಲ್ಲಿ ಕೇಳದ್ ಬಿಡು ಮಾರಾಯ, ಮಾಸ್ತರಿಗೆ ಹೋಗ್ಲಿ ಬಿಡು ಸಾಕು ಅನ್ನೋ ಲೆಕ್ಕದಲ್ಲಿ ನೋಟ್ಸ್ ಕೊಡ್ತಾರಲ್ಲ ಲಾಸ್ಟಿಗೆ, ಓದಮಿ ರಟ್ ಹೊಡೆಮಿ ಅನ್ನೋ ಲೆಕ್ಕದಲ್ಲಿ ನಾವಿರ್ತೀವಿ. ರೈಟ್? ದಿಸ್ ಈಸ್ ನಾಟ್ ರೈಟ್ ವೇ. ಪಾರ್ಟಿಸಿಪೇಟ್, ಟ್ರೈ ಟು ಅಂಡರ್ಸ್ಟ್ಯಾಂಡ್, ಟ್ರೈ ಟು ಲರ್ನ್, ಟ್ರೈ ಟು ಡಿಸ್ಕಸ್. Then only your knowledge is going to enhance. You are going to reach your goals. ನೀವು ಯಾವಾಗ ಪಾರ್ಟಿಸಿಪೇಟ್ ಮಾಡ್ತೀರೋ, ನೀವು ಯಾವಾಗ ಪ್ರಶ್ನೆಗಳನ್ನ ಕೇಳ್ತೀರೋ, ನೀವು ಯಾವಾಗ ಓಪನ್ ಆಗಿ ಡಿಸ್ಕಷನ್ ಮಾಡ್ತೀರೋ, ನೀವು ಯಾವಾಗ ನಿಮ್ಗೆ ಆಗ್ತಾ ಇರ್ತಕ್ಕಂಥ ತೊಂದರೆಗಳನ್ನ ಅರ್ಥ ಮಾಡ್ಕೊಳ್ಳಲ್ಲಿ ನಿಮ್ಗೆ ಆಗ್ತಾ ಇರ್ತಕ್ಕಂತಹ ಎಡರು ತೊಡರುಗಳನ್ನ ನಿಮ್ಮ ಟೀಚರಿಗೆ ನೀವು ಯಾವಾಗ ಹೇಳ್ತೀರೋ, ಅವಾಗ ಮಾತ್ರ ನೀವು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ವೃಂದಗತ ಸಮಾಜ ಕಾರ್ಯ ಮಾಡಬೇಕಾದ್ರೂ ಕೂಡ ಅಲ್ಲಿ ಇರ್ತಕ್ಕಂತಹ ಗುಂಪಿನ ಸದಸ್ಯರು ಅವರಾಗೆ ಭಾಗವಹಿಸಬೇಕು, ಅವರಾಗೆ ಏನು ಕೆಲಸ ಕಾರ್ಯಗಳನ್ನ ಕೈಗೊಳ್ಳಬೇಕು, ಅವರಾಗೆ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸುವುದರ ಮೂಲಕ ತಮ್ಮ ಅಭಿವೃದ್ಧಿಯನ್ನ ಅವರು ಹೊಂದ್ಕೋಬೇಕು ಅಂತಕ್ಕಂಥದ್ದು. ಸೊ ಇಷ್ಟು ಏನು ವೃಂದಗತ ಸಮಾಜ ಕಾರ್ಯದ ವ್ಯಾಖ್ಯೆಗಳು. ಇದರಲ್ಲಿ ನಿಮಗೆ ಏನಾದ್ರೂ ಚರ್ಚೆಗಳಿದ್ರೆ ಅಥವಾ ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಏನಾದ್ರೂ ನಿಮಗೆ ತಿಳಿದಿಲ್ಲ ಅಂತಿದ್ರೆ ಯು ಕ್ಯಾನ್ ಡಿಸ್ಕಸ್ ವಿತ್ ಮೀ. ಇಟ್ ಈಸ್ ಓಪನ್ ಫಾರ್ ಡಿಸ್ಕಷನ್ ನೌ.
Have any questions? No, sir. Okay. Akshata, Alia, Anjali, Chaitra. ಚೇತನ, ಧನಲಕ್ಷ್ಮಿ, ಯಾರಿಗೂ ಪ್ರಶ್ನೆಗಳಿಲ್ಲ? Okay, fine. So if you don't have any questions, then we will stop here, and next class we will discuss about the objective of group work and how it is going to work in the field. Okay, sir. Thank you.